ವೆಲ್ಕಮ್ ಬ್ಯಾಕ್. ನಟರಾಜ್ ಗೌಡ್ರೆ, ಅದ್ಯಾಕೋ ಕಾಂಗ್ರೆಸ್ ಅವರು ಎಲೆಕ್ಷನ್ ಹತ್ತತ್ರ ಬಂದಂಗೆ ಜಗಳಾನು ಜಾಸ್ತಿ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಆಡಳಿತ ಪಕ್ಷದ ಮೇಲೆ ಮುಗಿ ಬೀಳ್ಬೇಕು, ಆದ್ರೆ ನಿಮ್ದು ಆಂತರಿಕ ಸಮೀಕ್ಷೆಯಲ್ಲಿ ಏನೋ ಪವರ್ಗೆ ಬರುವಂತ ಚಾನ್ಸಸ್ ಇದೆ, ನೀವು ಆ ಕುರ್ಚಿಲಿ ಕುತ್ಕೊಳ್ತೀರಾ ಅಂತ ಒಂದು ವಿಷಯ ಸಿಕ್ಕಿದ ತಕ್ಷಣ ಒಗ್ಗಟ್ಟಾಗಿ ನೀವು ಆಡಳಿತ ಪಕ್ಷವನ್ನ ಮಣಿಸ್ಬೇಕು. ಅದ್ ಬಿಟ್ಬಿಟ್ಟು ನಿಮ್ಮಲ್ಲೇ ಜಗಳಗಳು ಸ್ಟಾರ್ಟ್ ಆಗಿದೆ. ಬಹುಶಃ ರಮೇಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಇವತ್ತು ನೋಡಿದಾಗ ನೀಚತನ ಬಿಟ್ಬಿಡೋಣ, ಈ ಚಾಡಿಕೋರತನ ಬಿಟ್ಬಿಡೋಣ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಈ ಮೆಸೇಜ್ ಯಾರಿಗೆ ಹಂಗಾದ್ರೆ? ಇಲ್ಲ, ನನಗೆ ಅದು ಮಾಹಿತಿ ನನಗೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ನಾನು ಕೂಡ ರಮೇಶ್ ಕುಮಾರ್ ಅವ್ರಿಗೆ ಇದು ಬರಕ್ ಮುಂಚೆ ಫೋನ್ ಮಾಡಿದೆ, ಅವ್ರು ಫೋನ್ ರಿಸೀವ್ ಮಾಡ್ಲಿಲ್ಲ. ಬಟ್ ಏನಂದ್ರೆ ಅವ್ರು ಯಾರ ಚಾಡಿಕೋರನ್ನು ನೋಡಿದಾರೋ, ಯಾರದ ನೀಚತನ ನೋಡಿದಾರೋ ನನಗೆ ಗೊತ್ತಿಲ್ಲ. ವಿತಿನ್ ದ ಪಾರ್ಟಿ ಬಿಜೆಪಿನಲ್ಲಿ ಇರ್ಬೋದು, ಆ ತರದ್ದು ಬೇರೆ ಜೆಡಿಎಸ್ ಇರ್ಬೋದೇನೋ. ಬಟ್ ಕಾಂಗ್ರೆಸ್ ಅಲ್ಲಿ ಆ ತರದ್ದು ನನ್ನ ಗಮನಕ್ಕಂತೂ ಇಲ್ಲ. ನಾನು 2 ದಶಕಗಳಿಂದ ಕಾಂಗ್ರೆಸ್ ಅಲ್ಲಿ ಸಂಪೂರ್ಣ ಸಮಯ ಕೊಟ್ಟು ನಾನು ಕಾರ್ಯಕರ್ತ ಕೇಳ್ಬಿಡ್ತೀನಿ ಸರ್. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಮಧ್ಯೆ ಏನೂ ಇಲ್ವಾ? ಅವ್ರ ಬಣಗಳ ಮಧ್ಯೆ ಏನೂ ಇಲ್ವಾ? ಎಲ್ಲ ಒಗ್ಗಟ್ಟಾಗಿದಾರ? ಅಲ್ಲೇನ್ ಬಣನೇ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ಸಿದ್ದರಾಮಯ್ಯವ್ರಿಗೂ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರೆ. ನೀವು ಮೇಕೆದಾಟು ಪಾದಯಾತ್ರೆ ನೋಡಿದ್ರಿ ಅನ್ಸುತ್ತೆ. ಪಾದಯಾತ್ರೆ ಹೆಂಗ್ ಬಂತು, ಈಗ ನೋಡ್ರಿ, ಕಾಂಗ್ರೆಸ್ ಅಧ್ಯಕ್ಷರೇ ಅವರ ಕ್ಷೇತ್ರ, ಅದು ಕನಕಪುರ ಅವ್ರ ಕ್ಷೇತ್ರ. ಡಿ ಕೆ ಸುರೇಶ್ ಅವರು ಅಲ್ಲಿ ಸಂಸದರು. ಹಂಗಿರ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಅವ್ರ ಅಭಿಮಾನಿಗಳು, ಅಲ್ಲಿನ ಕಾರ್ಯಕರ್ತರು, ಜನ ಅವ್ರ ಬೆಂಬಲ ಇದ್ದೇ ಇರ್ತದೆ. ರಾಮೋತ್ಸವ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಇದೆಯಾ? ಹಾಗಾದ್ರೆ ಖಂಡಿತವಾಗಿ ಇಷ್ಟ ಇದೆ. 75 ವರ್ಷಗಳ ವಸಂತಗಳ ಕಳೆದಿದ್ದಾರೆ, ಒಂದು ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಗೌರವ ಕೊಡಬೇಕಾದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲ. ಮತ್ತ್ಯಾಕ್ ಮೈಸೂರಲ್ಲಿ ಮೊನ್ನೆ ನಾನು ಸಿಎಂ ಆಗ್ಬೇಕು, ನನ್ಗೆ ಆಸೆ ಇದೆ ಅಂತ ಅವ್ರ ಆಕಾಂಕ್ಷೆಯನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಸಂತೋಷ ಅಲ್ಲ? ನಮ್ಮಲ್ಲಿ 12 ಜನ ಪ್ರಬಲ ನಾಯಕರಿದ್ದಾರೆ. ಯಾರ್ಯಾರಿಗೆ ಮುಖ್ಯಮಂತ್ರಿಯ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯ ಎಲ್ಲ ಇರುವಂತವ್ರು 12 ಜನ ಇದ್ದಾರೆ. ಅದನ್ನ ಯಾರು ತೀರ್ಮಾನ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷ ನಾಯಕರು ಕರೆಕ್ಟ್. ಅದೇ ನಿಜ. ಬಹಿರಂಗವಾಗಿ ಹೇಳಿಕೆ ಕೊಟ್ರೆ ಅಲ್ಲಲ್ಲೇ ಏನು ಬಣ ಆಗಲ್ಲ. ಅದು ಆಮೇಲೆ ಏನ್ ಗೊತ್ತಾ, ಅವ್ರಿಗೆ ಅವ್ರು ಹೇಳ್ತಾ ಇದ್ದ ಜಾಗಗಳು ಯಾವ್ದು ಅಂದ್ರೆ ಕೆಂಪೇಗೌಡ ಜಯಂತಿ, ಒಕ್ಕಲಿಗರ ಸಮಾಜ. ಪೃಥ್ವಿ ರೆಡ್ಡಿ ಅವ್ರು ಏನೋ ಅವ್ರ ಒಪಿನಿಯನ್ ಹೇಳ್ಬೇಕಂತ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ವೆಂಕಟೇಶ್ ಅವರ. ಒಂದೇ ಸೆಕೆಂಡ್. ಪೃಥ್ವಿ ಸರ್ ಹೇಳಿ, ಗೋ ಹೆಡ್ ಪ್ಲೀಸ್. ಒಂದ್ ಕಡೆ ಬಿಜೆಪಿನವರು ಜನರ ಲೂಟಿ ಮಾಡ್ಕೊಂಡು ಹಣ ಬಾಚ್ಕೊಂತ ಇದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ನವರು ಯಾರು ಸಿಎಂ ಆಗಬೇಕು, ಜನಪರ ಒಂದು ಧ್ವನಿ ಎತ್ತಕ್ಕಾಗಲ್ಲ ಅವ್ರಿಗೆ. ಇವತ್ತು ಅದು ದೊಡ್ಡ ಪ್ರತಿಭಟನೆ ಮಾಡಿರೋದು ಜನಕ್ಕೆ ತೊಂದರೆ ಆಗಿರೋದು ಅಂತಲ್ಲ, ಅವ್ರ ರೆಸಿಡೆಂಟ್ ಗೆ ಇವತ್ತು ಒಂದು ಇಡಿ ನೋಟಿಸ್ ಬಂದಿದೆ ಅಂತ ಅವ್ರಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಿರೋದು. ಇವತ್ತು ಕರ್ನಾಟಕದಲ್ಲಿ ಅವ್ರು ಕೇಳಬೇಕಿರೋ ಪ್ರಶ್ನೆ, ಈಶ್ವರಪ್ಪನವ್ರಿಗೆ ಕ್ಲೀನ್ ಚಿಟ್ ಹೇಗ್ ಸಿಕ್ತು? ಇಡೀ ರಾಜ್ಯ 40% ಕಮಿಷನ್ ಬಗ್ಗೆ ಮಾತಾಡುತ್ತಾ ಇದ್ರು. 40% ಕಮಿಷನ್ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೇಳಿದ್ರು, ಮಠಾಧೀಶರು ಹೇಳಿದ್ರು, ಖುದ್ದಾಗಿ ಅವ್ರ ಕಾರ್ಯಕರ್ತ ಸಂತೋಷ್ ಪಾಟೀಲ್ 2 ವರ್ಷ ಸತತವಾಗಿ ಕಂಪ್ಲೇಂಟ್ ಮಾಡಿದ ನಂತರ ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಸೂಯಿಸೈಡ್ ನೋಟ್ ನಲ್ಲಿ ಬರ್ದಿದ್ದ ನಂತರನು ಅವ್ರದೇ ಪೊಲೀಸ್ ತನಿಖೆ ಮಾಡ್ಬಿಟ್ಟು ಅದೊಂದು ಬೇರೆ ಆಯಾಮನ ತಗೊಂಡ್ ಹೋಗ್ಬಿಡುತ್ತೆ ಸರ್. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ದಾಗುತ್ತೆ. ಭ್ರಷ್ಟಾಚಾರದ ಆರೋಪ ಈ ಸರ್ಕಾರದ ಮೇಲೆ ಇದೆ. ಹೌದು, ಯಾರು ಯೋಚನೆ ಮಾಡ್ತಿಲ್ಲ. ಇವತ್ತು ಇಡಿ ನೋಟಿಸ್ ಬಗ್ಗೆ ಮಾಡಬೇಕಿತ್ತ, ಈಶ್ವರಪ್ಪ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದ್ ಬಗ್ಗೆ ಮಾತಾಡ್ಬೇಕಿತ್ತ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಅಂದ್ರೆ ಸೋನಿಯಾ ಗಾಂಧಿ ಅವ್ರನ್ನ ವಿಚಾರಣೆ ಕರೆಸಿದ್ದಕ್ಕೆ ಇವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಿತ್ತ, ಅಥವಾ ನಿನ್ನೆ ಏನ್ ಬಿ ರಿಪೋರ್ಟ್ ಸಲ್ಲಿಕೆ ಆಯ್ತಲ್ಲ ಈಶ್ವರಪ್ಪನವ್ರು, ಅದ್ರ ಬಗ್ಗೆ ಮಾಡ್ಬೇಕಾಗಿತ್ತ? ನೀವು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಅವರೇ ಪ್ಲಾನ್ಸ್ ಕೊಡ್ತಾ ಇದ್ದಾರೆ. ಪೃಥ್ವಿರೆಡ್ಡಿ ಹೇಳ್ತಾ ಇರೋದು ಅಕ್ಷರಶಃ ಸರಿನೇ. ಈ ಪ್ರಶ್ನೆ ಪೃಥ್ವಿರೆಡ್ಡಿ ಅವರೇ, ನಿಮ್ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ಅದನ್ನ ಐ ವೆಲ್ಕಮ್ ಕ್ವಶನ್. ಅದು ನಾನು ಹೇಳ್ತಾ ಇದ್ದೀನಿ ಅಂತ, ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟಿದ್ದೆ ಕಾಂಗ್ರೆಸ್ ಹೋರಾಟಕ್ಕೆ. ಕಾಂಗ್ರೆಸ್ ನ ಪ್ರತಿಭಟನೆಗೆ ಎದುರೇ ಸರ್ಕಾರ ಅವ್ರ ಮೇಲಿಂದ ರಾಜೀನಾಮೆ ಇಲ್ಲ, ಅದನ್ನ ಹೋರಾಟ ಮಾಡ್ತೀವಿ. ಅದಕ್ಕೆ ನಾವು ಹೇಳಿದ್ದೇನೆ, ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ. ಸಂತೋಷ್ ಪಾಟೀಲ್ ಮನೆಗೆ ಹೋದ್ರು, ನ್ಯಾಯ ಕೊಡಿಸ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ರಾಜೀನಾಮೆ ಕೊಡೋದು ಮಾತ್ರ. ಹೋರಾಟ ಇನ್ನು ಮುಂದಿದೆ, ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದ್ರೆ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವ್ ಹೇಳಿದ್ದು. ಪ್ರಧಾನಮಂತ್ರಿ ಪತ್ರ ಬರೆದು ಕೂಡ ಪ್ರಧಾನಮಂತ್ರಿ ಕೂಡ ಮೌನವಾಗಿದ್ದಾರೆ. ಏನ್ ಅರ್ಥ ಇದು? 40% ಕಮಿಷನ್ ಸರ್ಕಾರ ಎಕ್ಸ್ಪೋಸ್ ಆಗುತ್ತೆ ಅಂತನಾ? ಬಿಜೆಪಿ ಕಳಂಕ ಬರುತ್ತೆ ಅಂತನಾ? ಬಿಜೆಪಿಗೆ ಕಳಂಕ ಬಂದಿದೆ, ಜನಗಳ ಮನಸ್ಸಲ್ಲಿ ಇದೆ ಅದು 40% ಕಮಿಷನ್ ಸರ್ಕಾರ ಅಂತ. ಈಗ PSI ಹಗರಣ, ಬಿಟ್ಕಾಯಿನ್ ಹಗರಣ, 40% ಕಮಿಷನ್, ಕೊರೋನಾದಲ್ಲಿ ಭ್ರಷ್ಟಾಚಾರ, 2,000 ಕೋಟಿ ರೂಪಾಯಿ ಲೂಟಿ. ಇವೆಲ್ಲ ಹಗರಣಗಳನ್ನ ಜನ ಮರ್ತಿಲ್ಲ. ಇದಕ್ಕೆ ಉತ್ತರ ಅವ್ರು ಕೊಡ್ಲೇಬೇಕು. ಯಾವ್ದು ಈಗ ACB ತನಿಖೆ ಮಾಡಲ್ಲ, ಲೋಕಾಯುಕ್ತ ತನಿಖೆ ಮಾಡಲ್ಲ, ಇವರೇ ಕಳ್ಳ, ಇವರೇ ತನಿಖೆ ಮಾಡ್ತಾರೆ. ಒಂದ್ ನಿಮಿಷ, ಯಾರು ತನಿಖೆ ಇವರೇ ಮಾಡ್ತಾರೆ. PSI ಹಗರಣದಲ್ಲಿ ರಾಜೀನಾಮೆ ಕೊಡ್ಬೇಕು. ಮಾಡ್ತಾ ಇಲ್ಲ, ಅದರ ಮಾಡ್ತೀವಿ.
ಈಗ ವೆಂಕಟೇಶ್ ಒಂದೇ ಒಂದು ನಿಮಿಷ, ಈ ಹೋರಾಟವನ್ನು ನಾವು ಮಾಡ್ತೀವಿ. ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಹೋರಾಟ ಹೇಗೆ ಗೊತ್ತಾ, ಇಡೀ ದೇಶದ ವ್ಯವಸ್ಥೆಯನ್ನ ಬುಡಮೇಲೆ ಮಾಡ್ತಾ ಇದ್ದಾರೆ. ಏನಂದ್ರೆ ಇವ್ರದ್ದು ಇದು ಒಂದಿತ್ತು, ಸತ್ಯಹರಿಶ್ಚಂದ್ರದಲ್ಲಿ ಒಂದಿತ್ತು, ತಿಮ್ಮಿನ ಬೊಮ್ಮಿ ಮಾಡೋದು, ಬೊಮ್ಮಿನ ತಿಮ್ಮಿ ಮಾಡೋದು ಅಂತ ಒಂದು ಪದ ಬರುತ್ತೆ. ಅದನ್ನ ಬಿಜೆಪಿ ಮಾಡುವಂತದ್ದು. ಯಾರು ಸತ್ಯ ಹೇಳ್ತಾರೆ, ಯಾರು ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾರೆ, ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ, ಅದು ಪತ್ರಕರ್ತರಾಗ್ಲಿ ಇಲ್ಲ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ ಯಾರೇ ಆಗ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸಿದ್ಧಾರ್ಥ ಇಂತ ಹೋರಾಟ ಮಾಡೋದು ನಿಮ್ಗೆ ಪ್ಲಸ್ ಅಲ್ಲ? ಇಂತ ಹೋರಾಟ ನಟರಾಜ್ ಗೌಡ್ರು ಒಂದನ್ನ ಅರ್ಥ ಮಾಡ್ಕೊಬೇಕು. ರಮೇಶ್ ಕುಮಾರ್ ಅಂತ ನಾಯಕರು ನಿಂತು ಬಹಿರಂಗವಾಗಿ ವೇದಿಕೆ ಮೇಲೆ ಅವರು ವ್ಯಕ್ತಪಡಿಸಿದಂತ ಸಣ್ಣತನನ, ಚಾಡಿಕೋರ್ತನನ, ನೀಚತನ ನಾವು ಬಿಡೋಣ ಅನ್ನುವಂತ ಮಾತಾಡಿದ್ರಲ್ಲ, ಅದು ಅಂಗೈ ಹುಲ್ಲಿಗೆ ಕನ್ನಡಿ ಬೇಕಾ ಅನ್ನುವಂತ ಗಾದೆಯನ್ನ ಹೇಳ್ತಿದ್ದಾರೆ. ಒಂದೇ ಸೆಕೆಂಡ್ ಹೇಳಿ ಸರ್. ಅವ್ರು ಮಾಡಿರೋ ಆರೋಪ ಇದಕ್ಕಿನ ದೊಡ್ಡದಾಗಿದೆ. ಸುಬ್ರಹ್ಮಣ್ಯಂ ಸ್ವಾಮಿ ಮಾಡ್ತಿರೋ ಆರೋಪಗಳು ಇದಕ್ಕಿನ ಗಂಭೀರವಾಗಿದೆ. ರಮೇಶ್ ಕುಮಾರ್ ಮಾತ್ರ ಯಾಕೆ ಮಾತಾಡ್ತಿದ್ದೀರಾ? ಪೃಥ್ವಿ ರೆಡ್ಡಿ ಅವರೇ, ನೀವು ಯಾಕೆ ಪೃಥ್ವಿ ರೆಡ್ಡಿ ಅವರೇ, ನೀವು ಇವತ್ತು ಅಲ್ಲಲ್ಲ ಪೃಥ್ವಿ ರೆಡ್ಡಿ ಅವರೇ, ಒಂದ್ಸರಿ ನಾವೇಳೋದನ್ನು ಕೇಳಿಸ್ಕೊಳ್ಳಿ. ಇವತ್ತು ನೀವು ಎರಡೂ ರಾಷ್ಟ್ರೀಯ ಪಕ್ಷಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸರಿ ಇಲ್ಲ, ನಾವೇನೇ ಭಾರಿ ಸಾಚಾರು, ನಮಗೊಬ್ಬರಿಗೆ ಈ ದೇಶವನ್ನ ಆಳೋದಕ್ಕೆ ಅಕ್ಕಿರೋದು ಅನ್ನುವಂತ ನಿಟ್ಟಿನಲ್ಲಿ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳಕ್ ಹೋಗಬೇಡಿ. ಇವತ್ತು ಡೆಲ್ಲಿ ಮತ್ತು ಪಂಜಾಬ್ ಅಲ್ಲಿ ನೀವೇನಿದ್ದೀರಿ, ಮತ್ತೆ ಇವತ್ತು ಡೆಲ್ಲಿಯಲ್ಲಿ ನಿಮ್ಮ ಸಚಿವರುಗಳಿದಾರಲ್ಲ, ಇವತ್ತು ಡೆಲ್ಲಿಯಲ್ಲಿ ನಿಮ್ಮ ಸಚಿವರುಗಳು ಅಲ್ರಿ, ನಿಮ್ಮ ಸಚಿವರುಗಳು ಯಾವ್ಯಾವ ಹಗರಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಅರೆಸ್ಟ್ ಆದ್ರು, ಯಾವ ರೀತಿಯಲ್ಲಿ ಒಳಗಡೆ ಹೋಗಿ ಈಚೆ ಬಂದ್ರು ಅನ್ನುವಂಥದ್ದು ಈ ದೇಶದ ಜನಸಾಮಾನ್ಯನಿಗೆ ಗೊತ್ತಿದೆ. ನೀವೇನೋ ದೊಡ್ಡ ಸಾಚಾರಗಳು ಅನ್ನೋ ರೀತಿಯಲ್ಲಿ ಮಾತಾಡ್ಬೇಡಿ. ಆಮೇಲೆ ನೀವು ನಾನು ಆದಷ್ಟು ಶೀಘ್ರವಾಗಿ ಬೆತ್ತಲಾಗುವಂತ ಕಾಲ ಬರ್ತದೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವೇನ್ ದೊಡ್ಡ ಅತೀತರೇನಲ್ಲ, ನೀವು ರಾಜಕಾರಣಿಗಳೇನೇನೆ. ಈಗ ಒಂದು ಆಮೇಲೆ ಬಿಜೆಪಿ ಶಾಸಕರು ಅಲ್ಲ, ನೀವು ನಟರಾಜ್ ಗೌಡ್ರಿಗೆ ಅವಾಗಿಂದ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ ನೋಡಿ. ಇವತ್ತು ಕಾಂಗ್ರೆಸ್ ಬರಲ್ಲ ಸರ್, ನಾನು ಇವತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ಇವತ್ತು ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ಸಿನ ವಸ್ತುಸ್ಥಿತಿಯನ್ನ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಇವತ್ತು ಇವರನ್ನ ಪ್ರಮುಖ ನಾಯಕರುಗಳೆಲ್ಲರೂ ಇವತ್ತು ಬೇಲ್ ಮೇಲೆ ಬಂದು ರಾಜಕಾರಣವನ್ನ ಮಾಡಿಕೊಂಡು ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇರ್ತಕ್ಕಂಥದ್ದು. ನಮ್ಮಲ್ಲಿ ಏನು ಒಳಜಗಳಗಳು ಇಲ್ಲ ಅನ್ನೋ ರೀತಿಯಲ್ಲಿ ಪಾಪ ನಮ್ಮ ನಟರಾಜ್ ಗೌಡರು ಹೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ, ಡಿ ಕೆ ಸುರೇಶ್ ಇರ್ಬೋದು, ಜಮೀರ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಬೇರೆ ಬೇರೆ ಅಲ್ಲಲ್ಲ. ಈಗ ವಿಷಯ ಯಾವ್ದು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ಈಗ ನಮ್ದು ಒಂದು ರಾಜಕೀಯ ಪಕ್ಷ. ಹೌದು, ಅಲ್ಲ ನೀವು ಕೇಳಿದ್ದನ್ನ ನಾನು ತಕರಾರು ಮಾಡ್ತಿಲ್ಲ, ನೀವು ಹೇಳಿದ್ದನ್ನ ನಾನು ತಕರಾರು ಮಾಡ್ತಾ ಇಲ್ಲ. ಇವತ್ತು ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷದಲ್ಲೂ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳು ಇರ್ತಕ್ಕಂಥದ್ದು, ಅದು ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥದ್ದೇ. ಅದ್ರಲ್ಲೇನು ನಾವು ಅದನ್ನ ಮುಚ್ಚಿಟ್ಕೊಂಡು ಮಾತಾಡುವಂಥದ್ದು ಏನೂ ಇಲ್ಲ. ಆದ್ರೆ ಇವತ್ತಿನ ಈ ಸಂದರ್ಭಕ್ಕೆ, ಈ ಕಾಲಘಟ್ಟಕ್ಕೆ ರಮೇಶ್ ಕುಮಾರ್ ಅವರು ಏನು ಮಾತಾಡಿದಾರಲ್ಲ, ಆ ರಮೇಶ್ ಕುಮಾರ್ ಅವರು ಮಾತಾಡಿದಂತ ಮಾತಿಗೆ ಸಿಬಿಐ ಐಟಿ ಅಸ್ತ್ರ ಯೂಸ್ ಮಾಡ್ತೀರಾ ಅಂತ. ಅಲ್ಲ, ಈಗ ಒಂದ್ ನಿಮಿಷ, ಈಗ ಇಡಿ ಒಂದು ಸಮನ್ಸ್ ಕೊಟ್ಟಾಗ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಇರ್ಬೋದು, ಹೋಗಿ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರೋದಕ್ಕೆ ನಿಮ್ಮ ಪ್ರತಿಭಟನೆಗಳೇನು, ನಿಮ್ಮ ಅಬ್ರ ಏನು, ನಿಮ್ಮ ಹೋರಾಟಗಳೇನು, ಈಗ ಅದನ್ನ ನೀವು ಸಾಂವಿಧಾನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳೈತೆ. ಯಾಕೆ ಅದನ್ನ ಮಾಡ್ತಾ ಇಲ್ಲ ನೀವು? ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಆ ಹೋರಾಟ ಮಾಡೋದಕ್ಕೆ ಸಾಕಷ್ಟು ಬೇರೆ ಬೇರೆ ವಿಷಯಗಳಿದಾವೆ. ರಮೇಶ್ ಕುಮಾರ್ ಅವರು ಮಾತಾಡಿದ ಬಗ್ಗೆ ತಾವು ಚರ್ಚೆ ಮಾಡ್ತಾರೆ. ಬಿಜೆಪಿ ಅವರು ಕೂಡ ನಮ್ಮ ಮೇಲೆ ಜೋಶಲ್ಲಿ ಮಾತಾಡ್ತಾ ಇದ್ದಾರೆ. ಬಿಜೆಪಿಯ ಶಾಸಕರು ಹೇಳ್ತಾರೆ ನಮ್ಮಲ್ಲಿ ಸಿಡಿ ತಯಾರಿಸೋ ಫ್ಯಾಕ್ಟರಿ ಇದೆ, ಸಿಡಿ ಇದ್ರೆ ಮಂತ್ರಿ ಮಾಡ್ತಾರೆ ಅಂತ. ಸಿಡಿಗಳನ್ನ ಉಪಯೋಗಿಸ್ಕೊಂಡು ಕೆಲವರು ಮಂತ್ರಿ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡಿ ಕೆಲವರು ಮಂತ್ರಿ ಆಗ್ತಾರೆ ಅಂತ. ಅದೇ ಶಾಸಕರು ಹೇಳ್ತಾರೆ ನಮ್ಮಲ್ಲಿ ಮುಖ್ಯಮಂತ್ರಿಯ ಸೀಟು ಹರಾಜ್ಗಿದೆ, 2,500 ಕೋಟಿ ರೂಪಾಯಿ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತದೆ ಅಂತ. ಅದೇ ಬಿಜೆಪಿಯ ಶಾಸಕರು ಹೇಳ್ತಾರೆ. ಬಿಜೆಪಿಯ ಸಂಸದರು ಹೇಳ್ತಾರೆ ಮಾನ್ಯ ಪ್ರಧಾನಮಂತ್ರಿ ದೇಶದ ಆರ್ಥಿಕತೆ ಹಾಳಾಗೋಯ್ತು ಅಂತ. ಬಿಜೆಪಿಯ ಶಾಸಕರು ಹೇಳ್ತಾರೆ ಯಡಿಯೂರಪ್ಪನ ಮಗನ ಹತ್ರ ಮನೆಗೆ ಹೋಗಿಲ್ಲ ಅಂದ್ರೆ ನಮ್ದೇನು ಕೆಲಸ ಆಗಲ್ಲ, ಅಲ್ಲೋಗಿ ನಾವು ಚಂದ ಕೊಡ್ಬೇಕಾಗುತ್ತೆ ಅಂತ ಅನ್ಸದೆ ಅಂತ
ಬಿಜೆಪಿಯ ಶಾಸಕರು ಹೇಳ್ತಾರೆ. ಇದು ಬಿಜೆಪಿ ನಡೀತಕ್ಕಂಥದ್ದು ವಿಷಯ. ಅದನ್ನ ಆದಿ ಬೀದಿಯಲ್ಲಿ ಮಾತಾಡುವಂತ ಮಾತುಗಳಿಗೆ ಆದಿ ಬೀದಿಯಲ್ಲಿ ಮಾತಾಡುವಂತ ಮಾತುಗಳಿಗೆ ನೀವು ಪ್ರಾಮುಖ್ಯತೆ ಆಯ್ತು. ನೀವು ಇಡೀ ವಿಷಯವನ್ನ ವಿಷಯಾಂತರ ಮಾಡೋ ರೀತಿಯಲ್ಲಿ ಇವರು ಬೇರೆ ವಿಚಾರ ಹೇಳ್ತಾರೆ. ನಿಮ್ಮ ಸಮರ್ಥನೆ ಏನು? ರಮೇಶ್ ಕುಮಾರ್ ಇವತ್ತು ಹೇಳಿರ್ತಕ್ಕಂಥದ್ದಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಮರ್ಥನೆ ಏನು? ಅದನ್ನ ಹೇಳಿ. ನಿಮ್ಮ ಸಮರ್ಥನೆ ಏನು? ಈ ವಿಚಾರವಾಗಿ ಸಂಬಂಧಪಟ್ಟಂತೆ ನಿಮ್ಮ ಸಮರ್ಥನೆ ಏನು? ನೀವೆಲ್ಲರೂ ಇದೇ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ನೀವು ಸುಮುಗ್ರ, ನೀವು ಪ್ರಾಮಾಣಿಕರ, ಶಿವಕುಮಾರ್ ಬೇಲಲ್ಲಿರೋದು ಸುಳ್ಳ, ಇವತ್ತು ಸುಳ್ಳ, ಅವರು ಬೇಲಲ್ಲಿರೋದು ಸುಳ್ಳ. ಇವತ್ತು ಲೋಕಾಯುಕ್ತವನ್ನ ಒಂದು ಡಜನ್ ಮಂತ್ರಿಗಳು ಪೃಥ್ವಿ ಅವರೇ, ಈಗ ರಾಷ್ಟ್ರೀಯ ಪಕ್ಷಗಳ ಆರೋಪ ಅಂದ್ರೆ ಪರಸ್ಪರ ಅವ್ರು ಮಾತಾಡೋದ್ರೆ ನೀವು ಸಾಚಾನ ಅಂತ ಇಬ್ರು ಪ್ರಶ್ನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಾನು ಓಪನಿಂಗ್ ಅಲ್ಲೇ ಹೇಳ್ದಂಗೆ ಆಶ್ಚರ್ಯದ ವಿಷಯ ಏನು ಅಂದ್ರೆ ನಾವು ಮಾಡಿಲ್ಲ ಅಂತ ಇಬ್ರು ಹೇಳ್ತಿಲ್ಲ, ನೀವು ಮಾಡಿದ್ದೀರಾ ಅಂತ ಇವತ್ತು ಚರ್ಚೆ ಆಗ್ತಿರೋದು. ಅಲ್ರಿ ನಾವೆಲ್ರಿ ನಿಮ್ಮ ಹತ್ರ ಪುರಾವೆ ಇದೆಯೇನ್ರಿ? ನಿಮ್ಮ ಹತ್ರ ಪುರಾವೆ ಇದೆಯೇನ್ರಿ? ಆಮೇಲೆ ಸಾಕಷ್ಟು ಸಾಂವಿಧಾನಿಕ ಸಂಸ್ಥೆಗಳಿದಾವೆ, ನಿಮ್ಮಲ್ಲಿ ಪುರಾವೆ ಇದೆ, ಬನ್ನಿ ಅವನ್ನ ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶ ಇದೆ, ಸಾಕಷ್ಟು ವೇದಿಕೆಗಳೈತೆ, ಬನ್ನಿ ಅಲ್ಲಿ ನೀವು ಪ್ರಶ್ನೆ ಮಾಡಿ. ಸುಮ್ನೆ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಗಾಳಿಯಲ್ಲಿ ಗುಂಡೊಡೆಯೋದಲ್ಲ ನೀವು. ನಿಮ್ಮ ಹತ್ರ ಸಾಕಷ್ಟು ಪುರಾವೆಗಳಿದೆ, ಬನ್ನಿ ಅದನ್ನ ಪ್ರೂವ್ ಮಾಡಿ. ನಿಮ್ ಕೈಲಿ ಆಗತ್ತ ಪ್ರೂವ್ ಮಾಡ್ಲಿಕ್ಕೆ ಅಂತ ಸಾಕಷ್ಟು ಪುರಾವೆಗಳಿದ್ರೆ, ಸಾಕ್ಷ್ಯಾಧಾರಗಳಿದ್ರೆ ಅವಾಗ ನೀವು ನಿಖರವಾಗಿ ಮಾತಾಡಿ. ನೀವ್ ಏನ್ ಮಾತಾಡ್ತಾ ಇದ್ದೀರಿ? ಸುಮ್ನೆ ಗಾಳಿಯಲ್ಲಿ ಗುಂಡೊಡೆದ್ರೆ ಎಲ್ಲರೂ ಕೇಳ್ಬಿಡ್ತಾರ? ಆಮೇಲೆ ಜನಕ್ಕೆ ಈ ದೇಶದಲ್ಲಿ ಏನಾಗ್ತಾ ಇದೆ, ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತ ವಸ್ತುಸ್ಥಿತಿ ಅರಿವಿದೆ. ಸೊ ನೀವು ಹಾಗಾಗಿ ಸುಮ್ನೆ ಏನೋ ಕೂತು ಏನೋ ಒಂದಷ್ಟು ಮಾತಾಡುವಂತದಲ್ಲ. ಆಮೇಲೆ ಆಪ್ ನಾಯಕರುಗಳಿಗೆ ಇನ್ನೊಂದು 2-3 ವರ್ಷ ಕಳೀಲಿ, ನಿಮ್ಮ ಒಂದಷ್ಟು ಹಗರಣಗಳು ಎಲ್ಲರನ್ನು ಹೊರಗಡೆ ತೆಗಿತೀವಿ, ಬರುತ್ತೆ. ಇವತ್ತು ಕೇವಲ ನೀವು 2 ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು. ಪಂಜಾಬ್ ಅಲ್ಲಿ ನಿಮ್ದು ಅಸಲಿ ಕತೆ ಏನು ಅನ್ನುವಂಥದ್ದು, ಅಸಲಿ ಸತ್ಯ ಏನು ಅನ್ನುವಂಥದ್ದು ಇನ್ನೊಂದು 2 ವರ್ಷಗಳಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಕಾದು ನೋಡಿ ನೀವು. ಈಗ ಬಿಜೆಪಿನಲ್ಲಿ ಪುರಾವೆ ಕೊಟ್ಟೆ ಮಾಡ್ಬೇಕಾ? PSI ಹಗರಣದಲ್ಲಿ ಗೃಹ ಮಂತ್ರಿ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಖುದ್ದಾಗಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಏನ್ ಮಾಡಿದ್ರು? ಒಬ್ಬ IAS IPS ಆಫೀಸರ್ನ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಸರ್ಕಾರ ಯಾವುದು ಅಂದ್ರೆ ಬಿಜೆಪಿ ಸರ್ಕಾರ. ನಿಮ್ಮ ಅವಧಿಯಲ್ಲಿ ಸಾಕಷ್ಟು ಏನು ಮಾಡಿದ್ರಿ? ಏನು ಮಾಡ್ಲಿಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಎಲ್ಲವನ್ನ ಮುಚ್ಚಾಕಿದ್ರಿ. ಗಣಪತಿ ಭಟ್ಟು ಒಬ್ಬ ಡಿವೈಎಸ್ಪಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಏನ್ ಮಾಡಿದ್ರಿ ನೀವು? ಒಂದಷ್ಟು ಏನ್ ಮಾಡಿದ್ರಿ ನೀವು? ಎಲ್ಲಕ್ಕೂ ಬಿರಿ ಬೋಟ್ ಹಾಕಿದ್ರಿ. ಇವತ್ತು ಕನ್ನಡ ಪರ ಹೋರಾಟಗಾರರು, ಕಮಿಷನ್ ಸರ್ಕಾರ ಅಂತ ಹೇಳಿ ಕೇಂದ್ರ ರೈತ ಹೋರಾಟಗಾರರ ಬಗ್ಗೆ ಕೇಸ್ಗಳು ವಾಪಸ್ ತಗೊಂಡಿಲ್ಲ. ಕೇಸ್ ವಾಪಸ್ ತಗೊಂಡಿದ್ದಾರೆ ಅಂದ್ರೆ PFI STPI ಯುವಕರ ಮೇಲಿದ್ದಂತ ಕೇಸುಗಳನ್ನ ಇವರು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿ ವಾಪಸ್ ತಗೊಳ್ತಾರೆ. ಇದು ಇವರ ಬದ್ಧತೆ, ಇವರು ಈ ರಾಜ್ಯಕ್ಕೆ ತೋರಿಸುವಂತ ಬದ್ಧತೆ, ಇದು ಇವರ ಪ್ರಾಮಾಣಿಕತೆ. ಇವರಿಗೆ ಹೋರಾಟಗಾರ ಅಂತ ಯಾರು ಕಾಣ್ತಾರೆ ಅಂದ್ರೆ STPI ಯುವಕರು, PFI ಯುವಕರು ಇವರಿಗೆ ಹೋರಾಟಗಾರರ ಕಾಣ್ತಾರೆ. ಕನ್ನಡ ಪರ ಹೋರಾಟಗಾರರು ಇವರಿಗೆ ಕಾಣೋದಿಲ್ಲ. ಹೋರಾಟಗಾರರಾಗಿ ಅಲ್ಲಲ್ಲ, ಅದೊಂದು ದೊಡ್ಡ ಹಗರಣ. ಅದು ಇವತ್ತು ರೀಡು ಅನ್ನುವಂಥದ್ದನ್ನೇ ಇಟ್ಕೊಂಡು ದೊಡ್ಡ ಭ್ರಷ್ಟಾಚಾರ ಮಾಡಲಿಕ್ಕೆ ದೊಡ್ಡ ಪಿತಾಮಹ ಯಾರು ಅಂತಂದ್ರೆ ಸಿದ್ದರಾಮಯ್ಯ. ಆದ್ರೂ ಸಹ ಸಿದ್ದರಾಮಯ್ಯ ಇವತ್ತು ದೊಡ್ಡ ಪ್ರಾಮಾಣಿಕ ವ್ಯಕ್ತಿ ತರ ಫೋರ್ಸ್ ಕೊಟ್ಕೊಂಡು ಒಂದಷ್ಟು ದೊಡ್ಡ ಡೈಲಾಗ್ಗಳು ಹೊಡಿತಾರೆ. ಇವತ್ತು ಆ ಕೆಂಪಣ್ಣ ವರದಿ ಆಯೋಗದ ವರದಿ ಇದೆಯಲ್ಲ, ಅದನ್ನ ನೀವು ತಂದಿದ್ದೆ ನಿಮ್ಗೆ ಗೊತ್ತಾಗ್ತಾ ಇತ್ತು. KJ ಜಾರ್ಜ್ನ ಉಳಿಸ್ಕೊಳ್ಳೋದಕ್ಕೆ ಒಬ್ಬ ಡಿವೈಎಸ್ಪಿ ಆತ್ಮಹತ್ಯೆಯನ್ನು ಮುಚ್ಚಾಕಿದ್ರಿ ನೀವು. ಒಂದ ಎರಡ ಸಾಕಷ್ಟು ನೀವು ಇಂದಿರಾ
ಇಂದಿರಾ ಕ್ಯಾಂಟೀನ್ ಇದೆಯಲ್ಲ, ಇಂದಿರಾ ಕ್ಯಾಂಟೀನ್ ಸಮೇತ ಅವ್ರದ್ದು ತಲೆದಿನ ಬಗ್ಗೆ ಮಾತಾಡಿದ್ರಲ್ಲ, ಕೋವಿಡ್ ಟೈಮ್ ಅಲ್ಲಿ ಏನಾಯ್ತು? ಏನಾಯ್ತು ಮೇಡಮ್? ನಿಮ್ಮ ಹತ್ರ ಏನಾದ್ರು ಪುರಾಪ ಇದೆಯಾ? ದಯವಿಟ್ಟು ಇಲ್ಲ. ಹೇಳ್ರಿ. 4 ಲಕ್ಷ ರೂಪಾಯಿ ಒಂದು ವೆಂಟಿಲೇಟರ್ಗೆ 12 ಲಕ್ಷ ರೂಪಾಯಿ ಕೊಂಡ್ಕೊಂಡಿದ್ದಾರೆ. ಆಯ್ತು, ಅದಕ್ಕೆ ಬೇಕಾದ ಸಾಕ್ಷ್ಯ, ಅದಕ್ಕೆ ಬೇಕಾದ ಸಾಕ್ಷ್ಯ, ಅದಕ್ಕೆ ಬೇಕಾದಷ್ಟು ಜವಾಬ್ದಾರಿ ಇದೆ. ಡಾಕ್ಟರ್ ಎಲ್ಲ ನಿಮ್ಮ ಹತ್ರ ನಿಜವಾಗ್ಲೂ ಸಾಕ್ಷ್ಯಾಧಾರ ಇದ್ರೆ ರಾಜೀನಾಮೆ ಕೊಡಿ, ತನಿಖೆ ಮಾಡಿಸ್ಬೇಕಾಗಿತ್ತು. ಓಕೆ. ಪೃಥ್ವಿ ಅವರು ಹೇಳ್ದಂಗೆ ನಾವು ಮಾಡಿಲ್ಲ ಅಂತ ಹೇಳ್ತಿಲ್ಲ, ನೀವು ಮಾಡಿದ್ರೆ ನಾವು ಮಾಡಿದೀವಿ ಅನ್ನೋ ತರ ಆಗ್ತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಜನ ಎಚ್ಚೆತ್ತುಕೊಳ್ಬೇಕು, ಯಾಕಂದ್ರೆ ಕ್ಲೀನ್ ಹ್ಯಾಂಡ್ ಯಾರಿದಾರಪ್ಪ ಅಂತ ಹುಡುಕ್ಬೇಕಾಗತ್ತೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.